ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈಸಿ ಹಾಗೂ ಟೇಸ್ಟಿ ಹೀರೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವತ್ತು ಇದನ್ನ ಉತ್ತರ ಕರ್ನಾಟಕದ್ದು ಫೇಮಸ್ ಕಟಕ್ ರೊಟ್ಟಿ ಅಂದ್ರೆ ಜೋಳದ್ದೇನೆ ಕಟಕ್ ರೊಟ್ಟಿ ಅಂತ ಮಾಡ್ತೀವಿ. ಅದು ನಮ್ಮ ಮನೇಲಿ ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಅದ್ರ ಜೊತೆ ಇವತ್ತು ನಾನು ಈ ಸಾಂಬಾರ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಗ್ಲಾಸು ತೊಗರಿಬೇಳೆ ಮತ್ತೆ ಅರ್ಧ ಗ್ಲಾಸು ಹೆಸರು ಬೇಳೆನ ತಗೊಂಡು ಅರ್ಧ ಗಂಟೆ ನೆನೆಸಿದ್ದೀನಿ. ಇದನ್ನ ಅರ್ಧ ಗಂಟೆ ನೆನೆದ್ಮೇಲೆ ಇದನ್ನ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಫಸ್ಟಿಗೆನೆ ನೀರು ಹಾಕೋಬೇಕು. ಇದು ಸಾಂಬಾರೆಲ್ಲ ರೆಡಿ ಆದ್ಮೇಲೆ ಇದಕ್ಕೆ ನೀರು ಹಾಕಂಗಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ, ಒಂಚೂರು ಅರಿಶಿಣ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಇದೆಲ್ಲಾನು ಹಾಕಿ ಇದೊಂದು ಕುದಿ ಬರೋವರೆಗೂ ಇದನ್ನ ಲಿಡ್ ಕ್ಲೋಸ್ ಮಾಡಲ್ಲ. ಈಗ ಇದೊಂದು ನೊರೆ ಬರುತ್ತೆ ನೋಡಿ ಮೇಲ್ಗಡೆ, ಈ ನೊರೆನ ತೆಗೆದು ಬಿಡ್ತೀನಿ. ನಾನು ಕುಕ್ಕರಲ್ಲಿ ಮಾಡ್ಲಿ ಆಚೆ ಮಾಡಿದ್ರು ಅಷ್ಟೇ, ಬೇಳೆನ ಆಚೆ ಬೇಯಿಸಿದ್ರು ಅಷ್ಟೇ, ಈ ನೊರೆನ ತೆಗೆದ್ಬಿಡ್ತೀನಿ. ಗ್ಯಾಸ್ಟ್ರಿಕ್ ಅಸಿಡಿಟಿ ಏನೂ ಆಗಲ್ಲ ಅದನ್ನ ತೆಗೆದ್ಬಿಟ್ರೆ. ನಾನಲ್ಲಿ ಚಿಲ್ಲಿ ಪೌಡ್ರು, ಮಸಾಲೆ ಪೌಡ್ರ್ ಹಾಕೊಂಡೆ. ಆಮೇಲೆ ಗ್ರೀನ್ ಚಿಲ್ಲಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಹೀರೆಕಾಯಿನ ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ದಪ್ಪ ಕಟ್ ಮಾಡ್ಬೋದು. ನೋಡಿ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟ ಅಳತೆಗೆ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದು ಬೇಳೆ ಜೊತೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ದಪ್ಪ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ದಪ್ಪ ಆದ್ರೂ ಚೆನ್ನಾಗೇ ಇರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಮಾಡಿಸ್ತೀನಿ. 2 ಅಥವಾ 1 ವಿಸಿಲ್ ಸಾಕು. ಯಾಕಂದ್ರೆ ಬೇಳೆನ ನಾನು ಅರ್ಧ ಗಂಟೆ ಮೊದಲೇ ನೆನೆಸಿರೋದ್ರಿಂದ ಬೇಳೆ ಬೇಗ ಬೇಯುತ್ತಿದ್ದು. ನೋಡಿ ಸಾಂಬಾರ್ ರೆಡಿ ಆಗಿದೆ. ಆಮೇಲೆ ಹೀರೆಕಾಯಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ. ಆಮೇಲೆ ತುಂಬಾ ಸ್ಮ್ಯಾಶನೂ ಆಗಿಲ್ಲ, ಕರೆಕ್ಟ್ ಆಗಿ ಬೆಂದಿದೆ. ಈಗ ನೋಡಿ ಸಾಂಬಾರು ಥಿಕ್ನೆಸ್ ಕರೆಕ್ಟ್ ಆಗಿದೆ. ಇಷ್ಟು ಥಿಕ್ನೆಸ್ಗೆ ನೀವು ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸಾಂಬಾರ್ ರೆಡಿ ಆದ್ಮೇಲೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ನೋಡಿ ಒಂದು ಹೀರೆಕಾಯಿ ತೋರಿಸ್ತೀನಿ, ಕರೆಕ್ಟ್ ಆಗಿ ಬೆಂದಿದೆ. ಈ ಸಾಂಬಾರು ದೋಸೆ, ಚಪಾತಿ, ರೊಟ್ಟಿ ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಬೇಗ ಏನಾದ್ರೂ ಸಾಂಬಾರ್ ಮಾಡ್ಬೇಕಂದ್ರೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ದೋಸೆಗೆ ಏನಾದ್ರೂ ಮಾಡ್ತಾ ಇದ್ರೆ ಇದನ್ನ ರಾತ್ರಿಗೆ ಮಾಡಿ ಇಟ್ಕೋಬಹುದು. ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಗೆ ಇಂಗು, ಇದು ಕಲ್ಲಿಂಗು ಅಂತ, ಇಂಗು, ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಇದನ್ನ ಒಗ್ಗರಣೆ ಮಾಡ್ಕೊಂಡು ಸಾರಿಗೆ ಹಾಕ್ತಾ ಇದ್ದೀನಿ. ಈಗ ಒಂದ್ಸರಿ ಈ ಸಾಂಬಾರ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವೇ ಪದೇ ಪದೇ ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಗನೂ ಆಗುತ್ತೆ, ಕೆಲಸನೂ ಜಾಸ್ತಿ ಇರಲ್ಲ ಇದಕ್ಕೆ. ನೋಡಿ ಈಗ ಇದೊಂದು ಕುದಿಯೋ ತನಕ ನಾನು ಇದನ್ನ ಸಾಂಬಾರ್ನ ಕುದಿಸ್ತೀನಿ. ತುಂಬಾ ಎಳೆ ಹೀರೆಕಾಯಿ ತಗೊಂಡ್ಬಂದು ಸಾಂಬಾರ್ ಮಾಡಬೇಡಿ. ಸ್ವಲ್ಪ ಬಲ್ತಿರೋದಾದ್ರೂ ಪರವಾಗಿಲ್ಲ, ಅಥವಾ ನಾವು ತಂದು ಒಂದ್ 2-3 ದಿನ ಆಗಿರುತ್ತೆ, ಒಂದ್ ವಾರನೂ ಆಗಿದ್ರೂ ಪರವಾಗಿಲ್ಲ, ಅದನ್ನ ಈ ತರ ಸಾಂಬಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದು ಸಾಂಬಾರ್ ರೆಡಿ ಆಯ್ತು. ನಮ್ಮೂರು ಬೈಲೊಂಗ್ಲ, ನಾವು ಊರಿಗೆಲ್ಲ ಹೋದಾಗ ಈ ತರ ಕಟಕ್ ರೊಟ್ಟಿ ತಂದಿಟ್ಕೊಂಡಿರ್ತೀವಿ. ಯಾವಾಗ್ಲಾದ್ರೂ ಸಾಯಂಕಾಲ ಏನು ಅಡ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಒಂದ್ ಸಾಂಬಾರ್ ಮಾಡಿಬಿಟ್ರೆ, ಒಂದ್ ಕುಕ್ಕರಲ್ಲಿ ಸಾಂಬಾರು, ಒಂದ್ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಈ ರೊಟ್ಟಿ ಇದ್ದೇ ಇರುತ್ತೆ. ಈ ಸಾಂಬಾರು ಈ ರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ರೊಟ್ಟಿ ತಂದಾಗ ಸ್ವಲ್ಪ ಮೆತ್ತಗಾಗಿರುತ್ತೆ, ಅದು ತಂದಿಟ್ಕೊಂಡಾಗ ಸ್ವಲ್ಪ ಈ ತರ ಗ್ಯಾಸ್ ಮೇಲೆ ಹಪ್ಪಳ ಸುಟ್ಟಂಗೆ ಸ್ವಲ್ಪ ಇದನ್ನ ಸುಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಬರೋ ಹಬ್ಬ ಸಂಕ್ರಾಂತಿ. ಆ ಸಂಕ್ರಾಂತಿಗೆ ನಮ್ ಕಡೆ ಎಲ್ಲ ಈ ಕಟಕ್ ರೊಟ್ಟಿ ಮಾಡೇ ಮಾಡ್ತಾರೆ. ಜೋಳದ್ದು ಮಾಡ್ತಾರೆ, ಆಮೇಲೆ ಸಜ್ಜಿದು ಮಾಡ್ತಾರೆ. ಸಜ್ಜಿ ರೊಟ್ಟಿ ಅಂತೂ ಕಂಪಲ್ಸರಿ ಇರ್ಲೇಬೇಕು ಸಂಕ್ರಾಂತಿಗೆ. ಅದಿದ್ರೇನೆ ನಮ್ಗೆ ಸಂಕ್ರಾಂತಿ ಹಬ್ಬ. ಅವಾಗ ಎಲ್ರು ಮನೆಯಲ್ಲೂ ಈ ಕಟಕ್ ರೊಟ್ಟಿ ಇದ್ದೇ ಇರುತ್ತೆ. ನಾನಿರೋದೀಗ ಬೆಂಗಳೂರಲ್ಲೂ ಇದು ಕಟಕ್ ರೊಟ್ಟಿ ಸಿಗುತ್ತೆ. 10 ರೂಪಾಯಿಗೆ ಒಂದು ಅಂತ ಲಾಸ್ಟ್ ಇಯರ್ 10 ರೂಪಾಯಿಗೆ ಒಂದು 10 ರೊಟ್ಟಿ ಇರುತ್ತೆ. 100 ರೂಪಾಯಿ ಅಥವಾ 150 ಮಾರ್ತಾರೆ ಕೊನೆಗೆ. ನಿಮ್ಗೆ ಯಾರಿಗಾದ್ರೂ ನಮ್ಮ ಉತ್ತರ ಕರ್ನಾಟಕದ ಯಾವ್ದಾದ್ರು ಒಂದು ಅಡುಗೆ ಬೇಕು ಅಂತಂದ್ರೆ ಅದನ್ನ ಒಂದು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿರೋದು ರೊಟ್ಟಿದು, ಜೋಳದ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದು ಇನ್ನೂ ಫುಲ್ ಡೀಟೇಲ್ ಆಗಿ ಬೇಕು ವಿಡಿಯೋ ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಪೂರ್ತಿ ಬರೀ ರೊಟ್ಟಿ ಮಾಡೋದು ಮಾತ್ರ ವಿಡಿಯೋನ ತೋರಿಸ್ತೀನಿ, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.